ಹಲೋ ಫ್ರೆಂಡ್ಸ್, ಇನ್ನು ಇದು ಬಂದು ಆಲೂ ಪರೋಟ ಮಾಡೀನಿ ಅಂತ ಹೇಳಿನಲ್ವ. ಸಂಡೇ ದಿನ ಇದು ಆಲೂ ಪರೋಟದ ರೆಸಿಪಿ. ಇನ್ನು ಇದಕ್ಕೆ ಬಂದು ನಾನು ಏನೇನು ಮಾಡ್ಕೊಂಡಿನಿ ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ಕ್ಲಿಪ್ ಅಷ್ಟೇ ಹಾಕೀನಿ. ಇದು ಆಲೂ ಪರೋಟ ಇನ್ನು ಲೈಫ್ನಾಗೆ ಫಸ್ಟ್ ಟೈಮು ಮಾಡಬೇಕು ಅಂತ ಅಂದ್ಕೊಂಡು ತಿಂಗಳು 2 ತಿಂಗಳೇ ಆಲತ್ತಿತ್ತು. ಬಟ್ ಮಾಡ್ಲಿಕ್ಕಾಗಿಲ್ಲ. ಈ ಸರ್ತಿ ಸ್ವಲ್ಪ ಆಲೂ ಅದು ಹೆಚ್ಚಿಗಿದ್ವು. ಇನ್ನು ಮೊನ್ನೆ ಮಾರ್ಕೆಟ್ದಾಗ ಭೀ ನಮ್ಮ ಮನೆಯವ್ರಿಗೆ ತರಬೇಡ್ರಿ ಏನಿಲ್ಲ, ಆಲೂ ಅವು ಏನಂತಾರೆ ತಂದಿವ ಆಲೂನೇ ಅವಕ್ಕೆ ಮೊಳಕೆ ಹೊಂಟವ ಅಂತ ಹೇಳಿ ಸಲುವಾಗಿ ತಂದಿರಲಿಲ್ಲ. ಇನ್ನು ಮನೆಗೆ ಜಾಸ್ತಿ ಇದ್ವು ಅಂತಂದು ಈ ಸರ್ತಿ ಕಂಪಲ್ಸರಿ ಮಾಡಬೇಕು ಅಂತ ಸಂಡೇ ದಿನ ಮಾಡೀನಿ. ಇನ್ನು ಸಂಡೇ ದಿನ ಏನೇನು ರೆಸಿಪಿ ಮಾಡೀನಂತ ಆಲ್ರೆಡಿ ಒಂದು ವೀಡಿಯೋ ಹಾಕೀನಿ. ಅದ್ರಾಗಿಂದೇ ಒಂದು ವೀಡಿಯೋ, ಯಾಕಂದ್ರೆ ಅದು ಲೆಂತ್ ಆಯ್ತದ ಅಂತ ಹೇಳಿ ಈವ್ನಿಂಗ್ ನೈಟ್ ಡಿನ್ನರ್ಗೆ ಏನು ಮಾಡೀನಂತ ಇದು ಸಪ್ರೇಟ್ ಆಲೂ ಪರೋಟದ ವೀಡಿಯೋ. ಇನ್ನು ನಾನು ಆಲೂಗಡ್ಡೆ ಒಂದು 5-6 ಆಲೂಗಡ್ಡೆ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ಅದಕ್ಕೆ ಉಳ್ಳಾಗಡ್ಡಿ ಬರೀ ಕೊಯ್ಕೊಂಡೀನಿ, ಕ್ಯಾರೆಟ್ ಗೀಚ್ಕೊಂಡೀನಿ, ಕೊತ್ತಂಬರಿ ಕಟ್ ಮಾಡಿಕೊಂಡು ಇನ್ನು ಆಲೂ ಕುದಿಸಿದ ಆಲೂ ಇರ್ತದಲ್ವ ಅದಕ್ಕೆ ನಾನು ಫುಲ್ಲು ಮ್ಯಾಶ್ ಮಾಡ್ಕೋಬೇಕು. ಹಾಗಾಗಿ ಒಂದು ಸ್ವಲ್ಪ ಆಲೂಗಡ್ಡೆ ಕಿವುಚ್ಕೊಂಡಿದ್ಮೇಲೆ ಅರಿಶಿಣ, ಖಾರ, ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾನು ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತು ಕ್ಯಾರೆಟ್ ಗೀಚ್ಕೊಂಡಿನಲ್ವ ಅವೆಲ್ಲ ಹಾಕ್ಲತ್ತೀನಿ. ಕ್ಯಾರೆಟನ್ನ ಆಪ್ಷನ್ನು, ನೀವು ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ದ್ರೆ ಇಲ್ಲ. ಬಟ್ ನಾನು ಇನ್ನು ಮನೆಗಿದ್ದು ಜಾಸ್ತಿ ದಿನವೇ ಆಯಿತು ತಂದು, ಹಾಗಾಗಿ ನಾವು ಭೀ ಹಾಕೋರಾಗೋಯ್ತು ಚೆಂದ ಅಂತಂದು. ಇನ್ನು ನಿಂಬಲ್ಲಿ ಮ್ಯಾಶರ್ ಇದ್ರೆ ಮ್ಯಾಶ್ ಮಾಡ್ಕೋಬೋದು. ಬಟ್ ನಮ್ಮಲ್ಲಿ ಮ್ಯಾಶರ್ ಇಲ್ಲ. ನಮ್ಮ ಮನೆಯವ್ರು ಆ್ಯಕ್ಚುಲಿ ನಾನು ಕಲ್ಸೋ ಟೈಮಿಗೆ ಬಂದಲ್ಲತ್ತಿರು ಇದಕ್ಕೆ ಮ್ಯಾಶ್ ಮಾಡೋದಿರ್ಬೇಕಂತ. ನಾನು ಎಷ್ಟು ಸರ್ತಿ ಮಾರ್ಕೆಟ್ಗೆ ಹೋದಾಗ ತೊಗೋತೀನಿ ಅಂತಂದ್ರೆ ತೊಗೊಳಕ್ಕೆ ಬಿಟ್ಟಿಲ್ಲ. ಬಟ್ ಈ ಥರ ಯಾವ್ದಾರ ಬಂತು ಅಂದ್ರೆ ಇರಬೇಕು ಅಂಥವೆಲ್ಲ ಅಂತಾರೆ ಅವರೇ. ಬಟ್ ನಾ ತೊಗೊಂಬ ಟೈಮಿಗೆ ತೊಗೊಳಕ್ಕೆ ಬಿಡಲ್ಲರು ಏನಿಲ್ಲ. ಇನ್ನು ಅದ್ರಾಗ ಉಪ್ಪು ಅದೆಲ್ಲ ನಾನು ಚೆಕ್ ಮಾಡ್ಕೊಳತ್ತಿದ್ದೆ. ಇನ್ನು ನಮ್ಮ ಜಾನು ಭೀ ಬಂದು ಇಲ್ಲೇ ನಿಂದ್ಲತ್ತಳು. ಯಾಕಂದ್ರೆ ಆಕೆಗೆ ಕಿಚನ್ದಾಗ ಬಂದು ನಾ ಏನೇನು ಮಾಡ್ತೀನಿ ಏನೇನಿಲ್ಲ ನೋಡೋದು ಆಕೆಗೆ ಕುತೂಹಲ ಜಾಸ್ತಿ ಅಂತ ತಿಳ್ಕೊರೀಗ. ಅದ್ರ ಸಲುವಾಗಿ ಕಂಪಲ್ಸರಿ ಕಿಚನ್ದಾಗ ಬಂದು ನಿಂದಿರ್ತಾಳೆ. ಇನ್ನು ಬಟ್ ನನಗೇನಪ್ಪ ಅಂದ್ರೆ ಯಾಕಡೆಗೂ ಕೈ ಆಡಲ್ಲ ಅಂತ ತಿಳ್ಕೊರಿ. ಇನ್ನು ನಾನು ಆಲೂಗಡ್ಡೆ ಕುದಿಸೋ ಟೈಮಿಗೆ ನಾನು ಚಪಾತಿ ಹಿಟ್ಟು ನೆನಿಕ್ಕಿದೆ, ಅಂದ್ರೆ ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚಪಾತಿಗೆ ನಾವು ಯಾವ ಥರ ನೆನಿಕ್ತೇವಲ್ವ ಆ ಥರ ನೆನಿಕ್ಕಿದ್ದ ಹಿಟ್ಟು ಸ್ವಲ್ಪ ನೆಂದ್ರೆ ಚೆಂದ ಬರ್ತಾವಂತಂದು. ಇನ್ನು ಫಸ್ಟ್ ಟೈಮ್ ಮಾಡ್ಲತ್ತೀನಿ ಫ್ರೆಂಡ್ಸ್ ನಾನು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತದ ಅಂದ್ಕೊಂಡೀನಿ. ಹಾಗಾದ್ರೆ ಇಷ್ಟ ಆದರೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಓಕೆನಾ. ಇನ್ನು ಆ್ಯಕ್ಚುಲಿ ಮಾಡಬೇಕು ಅಂತಂದು ಅಂದ್ರೆ ಇನ್ನು ನೈಟೇ ನಮ್ಮ ಮನೆಯವರು ಮೊಸರು ತಂದಿರು, ಅಂದ್ರೆ ದೊಡ್ಡದು ಪ್ಯಾಕೆಟ್ ಮೊಸರು ತಂದಿರು. ನಮ್ಮಲ್ಲಿ ಅಷ್ಟೊಂದು ದೊಡ್ಡ ಪ್ಯಾಕೆಟ್ ಮೊಸರು ಯಾರೂ ತಿಂಬಲ್ಲ. ಹಾಗಾಗಿ ಇನ್ನು ಆಲೂ ಪರೋಟದ ಕೂಡ ನಾನು ಏನೂ ಮಾಡ್ಲತ್ತಿಲ್ಲ, ಅಂದ್ರೆ ಪಲ್ಯ ಅದು ಏನು ಕರಿ ಏನೂ ಮಾಡ್ಲತ್ತಿಲ್ಲ. ಮೊಸರು ಕಾಂಬಿನೇಷನ್ ಚೆಂದ ಇರ್ತದೆ. ಅಂದ್ರೆ ಆಲೂ ಪರೋಟ ಕೂಡ ಅಲ್ಲಿ ಮೊಸರು ಕಾಂಬಿನೇಷನ್ ಚೆಂದ ಇರ್ತದೆ. ಇನ್ನು ಮೊಸರು ಹೆಂಗೆ ಭೀ ಅದಲ್ವಾ ಅಂತಂದು ನಾನು ಮಾಡಮಂತಂದು ಇವತ್ತು ಆಲೂ ಪರೋಟ ಮಾಡ್ಲತ್ತೀನಿ ನೈಟ್ ಡಿನ್ನರ್ಗೆ. ಇನ್ನು ಮಾರ್ನಿಂಗು ಆಲ್ರೆಡಿ ವೀಡಿಯೋ ಹೇಳಿನಲ್ವ, ನಾನು ಮಾರ್ನಿಂಗ್ ಏನೇನು ಮಾಡೀನಂತ ಅದ್ರದ್ದು ವೀಡಿಯೋ ನೋಡಿರಿ. ಇನ್ನು ಫಸ್ಟು ನಾನು ಮಾಡಬೇಕು ಅಂತಂದು ಸ್ವಲ್ಪ ದೊಡ್ಡದು ಮಾಡ್ಬೇಕಂತ ಜಾಸ್ತಿ ಹಿಟ್ಟು ಭೀ ತೊಗೊಂಡಿದ್ದೆ, ಜಾಸ್ತಿ ಆಲೂ ಸ್ಟಫಿಂಗ್ ಭೀ ತೊಗೊಂಡಿದ್ದೆ. ಬಟ್ ನನಗೆ ಹಿಂದಿನ ಸರಿ ನೆನ್ಪು ಬಂತು, ಅಂದ್ರೆ ಲೈಫ್ನಾಗ ಫಸ್ಟ್ ಟೈಮ್ ಆಲೂ ಪರೋಟ ಮಾಡ್ಲತ್ತೀನಿ. ಅಂದ್ರೆ ನಾನು ಹುಟ್ಟಿದ ಹಿಡ್ದೇ ಮಾಡಿಲ್ಲ ಏನಿಲ್ಲ. ಹುಟ್ಟಿದ ಹಿಡ್ದು ನಾ ಏನು ಮಾಡ್ತೀನಿ ಬಿಡ್ರಿ, ಹುಟ್ಟಿದ ಹಿಡ್ದು ತಿಂದಿಲ್ಲ ಭೀ ಮಾಡಿಲ್ಲ ಭೀ. ಹಾಗಾಗಿ ಇವತ್ತು ಮಾಡ್ಲತ್ತೀನಿ ಅಂದಮೇಲೆ ಫಸ್ಟ್ ಸ್ವಲ್ಪ ಸಣ್ಣದು ಮಾಡಿ ಇನ್ನು ಫಸ್ಟ್ ಮಾಡಬೇಕಲ್ವ ಅಂತಂದು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದ್ರೊಳಗೆ ಸ್ಟಫಿಂಗ್ ತುಂಬಿ ಇನ್ನು ಹಂಚಿನ ಮೇಲೆ ಹಾಕಿ ಈ ಕಡೆ ನಾನು ಫಸ್ಟ್ ಪರೋಟ ಮಾಡ್ಲತ್ತೀನಿ. ಇನ್ನು ಫಸ್ಟ್ ಪರೋಟ ಏನು ಮಾಡೀನಪ್ಪ ಅಂದ್ರೆ ಸ್ವಲ್ಪ ಸ್ಟಫಿಂಗು ಭೀ ಹಿಟ್ಟು ಭೀ ಜಾಸ್ತಿ ತೊಗೊಂಡಿನಂತ ತಿಳ್ಕೊರಿ. ಇನ್ನು ಅದ್ರ ಸಲುವಾಗಿ ಒಂದು ಸ್ವಲ್ಪ ದೊಡ್ಡದು ಆಲೂ ಪರೋಟ ಅಂದ್ರೆ ಸ್ವಲ್ಪ ದಪ್ಪೆ ಬರ್ತಾವೆ. ಅದು ಕಂಪಲ್ಸರಿ ದಪ್ಪ ಮಾಡಿದ್ರೆ ಅದು ಟೇಸ್ಟ್ ಆಯ್ತದ, ಒಳಗೆ ಸ್ಟಫಿಂಗ್ ಇರ್ತದಲ್ವ. ಹಾಗಾಗಿ ಇನ್ನು ನಾನು ಈ ಕಡೆ ಒಂದು ಮಾಡ್ಕೊತಾ ಇರ್ಲತ್ತಿದ್ದಾಗ ಆಚೆ ಕಡೆ ನಾನು ಹಂಚಿನ ಮೇಲೆ ಹಾಕಿನಲ್ವ, ಅದು ಬಂದು ನಮ್ಮ ಜಾನು ಸುಡ್ಲತ್ತಾಳ. ಯಾವ ಥರ ಸುಡ್ಲತ್ತಾಳ ನೋಡಿರಿ ಆಲೂ ಪರೋಟ. ಆಕೆಗೆ ಭೀ ಕಿಚನ್ದಾಗ ಬಂದು ಕೆಲಸ ಮಾಡೋದಲ್ಲಿ ಏನೇ ಮಾಡೋದಲ್ಲಿ ನಂಗೆ ಹೆಲ್ಪ್ ಮಾಡೋದಲ್ಲಿ ಆಕೆಗೆ ತುಂಬ ಇಷ್ಟ. ಆಕೆ ಯಾವ ಥರ ಮಾಡ್ಲತ್ತಾಳ ನೋಡಿರಿ, ನೀವೇ ಗೊತ್ತಾಯ್ತದ ನಿಮಗೆ. ಅಂದ್ರೆ ನಾ ಮಾಡ್ತೀನಿ ಅಂತ ಒಂದು ಸ್ಟೂಲ್ ಹಾಕ್ಕೊಂಡು ನಿಂತು ಮಾಡ್ಲತ್ತಾಳ. ಯಾವತ್ತು ಭೀ ವಿಡಿಯೋ ಅರ್ಧಂಬರ್ಧ ಆಗಲೇ ಹೆಂಗೆ ಹೆಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಅದು ಖರ್ಚಿ ಗರಂ ಮಾಡಿ ಅದು ಮಾಡತ್ತ ಪಲ್ಟಿ ಮಾಡಿ ಉಲ್ಟಾ ಹಾಂ, ವೆರಿ ಗುಡ್. ಅಡಿಗೆ ಕಲಿತಾರಲ್ಲ. ಸುಲ್ಲ ಇಲ್ಲ ತೆಗಿ.
ಎತ್ತ ಹಿಂಗೆ 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 ಎಣ್ಣೆ ಹಚ್ಚದ ಬಾ ರಾಕ್ಷಸಿ ಚರಂಡಿ ಚರಂಡಿ ಸಾಕು ಸಾಕು ಬಜ್ಜಿಗೆ ನೋಡಿರಲ್ವ ಯಾವ ಥರ ಜಾನು ಹೆಲ್ಪ್ ಮಾಡ್ತಾಳೆ ಅಂತಂದು ಬಿಟ್ರಾಕಿ ಕಂಟಿನ್ಯೂ ಮಾಡ್ಲಾಕ ಭೀ ನಿಂದಿರ್ತಾಳೆ. ಬಟ್ ಆಕಿಗೆ ಏನಂದ್ರೆ ಇಲ್ಲಿ ನಿಂದ್ರಿಸ್ಕೊಂಡ ಅಂದ್ರೆ ನನ್ನ ಕೆಲಸ ಆಗಲ್ಲ ಅಂತಂದು ಆಕಿಗೆ ಫಸ್ಟ್ ಇಲ್ಲಿಂದ ಹೋಗು ನಂಗೆ ಕೆಲಸ ಮಾಡ್ತೀನಿ ಅಂತಂದು ನಾನು ಮಾಡ್ಲತ್ತೀನಿ. ಇನ್ನು ಫಸ್ಟ್ ಒನ್ನು ನಾನು ಸ್ವಲ್ಪ ದೊಡ್ಡದು ಭೀ ಆಗ್ಯದ, ಹಾಗೆ ಸ್ವಲ್ಪ ಸ್ಟಫಿಂಗ್ ಭೀ ಜಾಸ್ತಿ ಆಗ್ಯದ, ಹಿಟ್ಟು ಭೀ ಜಾಸ್ತಿ ಆಗ್ಯದ. ಅದಕ್ಕಾಗಿ ನಮ್ಮ ಮನೆಯವರು ಇಷ್ಟು ದೊಡ್ಡ ದೊಡ್ಡ ಮಾಡಲು ಆಲೂ ಪರೋಟ ಅಂದ್ರೆ ಪೂರಿ ಅಷ್ಟೇ ಮಾಡ್ತಾರೆ ಅಂತಂದು ಹೇಳೋರು. ಹಾಗಾಗಿ ಅದ್ರ ಸಲುವಾಗಿ ನಾನು ಈ ಕಡೆ ಇನ್ನೊಂದು ಸರ್ತಿ ಸ್ವಲ್ಪ ಹಿಟ್ಟು ತೊಗೊಂಡು ಮಾಡ್ಲತ್ತೀನಿ. ಇನ್ನು ಈ ಕಡೆ ಹಾಕಿದ್ದಲ್ವ ಹಂಚಿದ ಮೇಲೆ ಅದಕ್ಕೆ ಒಂದು ಸೈಡ್ ಎಣ್ಣೆ ಹಾಕ್ಕೊಂಡು ಇನ್ನು ಅದಕ್ಕೆ ಚಂದ ಸ್ವಲ್ಪ ಬೇಯಿಸ್ಕೊಂಡಿದ್ಮೇಲೆ ತುಪ್ಪ ತುಪ್ಪ ಬೇಕಾದ್ರೆ ತುಪ್ಪ ಹಾಕೋಬೋದು, ಇಲ್ಲ ಏನಂತ ಎಣ್ಣೆ ಹಾಕೋಬೋದು. ನಂಗೆ ಅಷ್ಟೊಂದು ತುಪ್ಪ ಅದು ತಿಂಬಲ್ಲ ಏನಿಲ್ಲ, ಹಾಗಾಗಿ ಎಣ್ಣೆ ಹಾಕೊಳತ್ತೀನಿ. ಇನ್ನು ಈ ಕಡೆ ಬಂದು ಇನ್ನೊಂದು ಸ್ಟಫಿಂಗ್ ರೆಡಿ ಮಾಡ್ಕೊಂಡೀನಿ ಆಲೂ ಪರೋಟದು. ಇದು ಒಂದು ಸ್ವಲ್ಪ ನಮ್ಮ ಮನೇಲಿ ಹೇಳ್ಯಾರ ಅಂತ ಒಂದು ಸ್ವಲ್ಪ ಸಣ್ಣದು ಮಾಡ್ಕೊಂಡೀನಿ. ಫಸ್ಟ್ ಒನ್ ಸ್ವಲ್ಪ ದೊಡ್ಡದು ಬಂದದ, ದಮ್ಮ ಬಂದದ. ಆಲೂ ಪರೋಟ ದಮ್ಮೆ ಮಾಡ್ತಾರೆ, ಪೂರ್ತಿ ದಮ್ಮ ಆದ್ರೆ ಭೀ ಅಷ್ಟೊಂದು ಟೇಸ್ಟ್ ಆಗಲ್ಲ. ಹಾಗಾಗಿ ನಾನು ಈ ಸರ್ತಿ ಏನು ಮಾಡೀನಪ್ಪ ಅಂದ್ರೆ ಎರಡನೇದು ಒಂದು ಸ್ವಲ್ಪ ಸಣ್ಣದು ತೊಗೊಂಡು ಅದನ್ನು ಸ್ವಲ್ಪ ತೆಳ್ಳಗೆ ಮಾಡೀನಷ್ಟೇ. ಇನ್ನು ಕಂಪಲ್ಸರಿ ಆಲೂ ಪರೋಟ ರೌಂಡ್ ಶೇಪ್ನಾಗಂತೂ ಬರಲ್ಲ, ಯಾಕಂದ್ರೆ ಅಲ್ಲಿ ಸ್ಟಫಿಂಗ್ ಹೊಡೆದೋಯ್ತದ. ಅದರಲ್ಲೂ ಆಲೂ ಮೆತ್ತು ಕುದ್ದೀವಂತಂದ್ರೆ ಇನ್ನು ಲೂಸೇ ಆಗೋಯ್ತದ ಅಂತ ತಿಳ್ಕೊರಿ. ಇನ್ನು ಈ ಕಡೆ ಬಂದು ಹಂಚಿನ ಮೇಲೆ ಕ್ರಿಸ್ಪಿಯಾಗಿ ಸುಟ್ಕೋಬೇಕು. ಇದು ಎಷ್ಟು ಕ್ರಿಸ್ಪಿಯಾಗಿ ನಾವು ಸುಡ್ತೇವಲ್ವ ಅಷ್ಟು ಟೇಸ್ಟ್ ಬರ್ತಾವೆ ಆಲೂ ಪರೋಟ. ನಾನು ಏನು ಅಂದ್ಕೊಂಡಿದ್ದೆ ಅಂದ್ರೆ ಕ್ರಿಸ್ಪಿಯಾಗಿ ಸುಟ್ಕೋಬೇಕು. ಇದೇ ಥರ ನಾವು ವೀಡಿಯೋ ನೋಡ್ತೇವಲ್ವ ಬೇರೆದವ್ರದ್ದು ಆಲೂ ಪರೋಟದು, ಅದು ನೋಡಿದಾಗ ಅವ್ರದ್ದು ಕ್ರಿಸ್ಪಿಯಾಗಿ ಬಂದಿತ್ತು. ಮತ್ತು ಹಾಗೆ ಗಟ್ಟಿಯಾಗಿ ಅಂದ್ರೆ ಕೆಂಪಾಗಿ ಸುಟ್ಕೊಂಡಿರು. ಬಟ್ ನಾ ಏನು ಅಂದ್ಕೊಂಡಿದ್ದೆ ಕ್ರಿಸ್ಪಿಯಾಗಿ ಗಟ್ಟಿಯಾಗಿರ್ತದೇನೋ ಅಂತಂದು ತಿಳ್ಕೊಂಡಿದ್ದೆ. ಬಟ್ ಇಲ್ಲ, ಮೆತ್ತು ಆಲೂ ಪರೋಟ ಮಾಡಿದ್ದು ಇಷ್ಟು ಸೂಪರ್ ಟೇಸ್ಟ್ ಆಗಿವಂತ ತಿಳ್ಕೊರಿ. ಇನ್ನು ನಮ್ಮ ಮನೆಗೆ ನಾನು ಅವತ್ತು ಅಡುಗೆನೇ ಮಾಡಿಲ್ಲ ಅಂತ ಹೇಳತ್ತಿಲ್ಲ, ಸಂಡೇ ದಿನ ಅಡುಗೆನೇ ಮಾಡಿಲ್ಲ. ಇವತ್ತು ಮುಂಜಾನೆ ಬೇರೆ ರೆಸಿಪಿಗಳು ಮಾಡಿದ್ದೆ, ಅದ್ರದ್ದು ವ್ಲಾಗ್ ಅದ ನೋಡ್ಕೊರಿ. ಹಾಗೆ ಈಗ ನೈಟ್ ಡಿನ್ನರ್ಗೆ ಆಲೂ ಪರೋಟ ಮಾಡ್ಕೊಂಡೀನಿ. ಇನ್ನು ಈ ಕಡೆ ಸೆಕೆಂಡ್ ಒನ್ ಭೀ ನಾನು ಮಾಡಿಕೊಂಡು ಹಂಚಿನ ಮೇಲೆ ಹಾಕ್ಕೊಂಡು ಎರಡು ಸೈಡು ಎಣ್ಣೆ ಹಚ್ಕೊಂಡು ಕ್ರಿಸ್ಪಿಯಾಗಿ ಸುಟ್ಟೀನಿ. ಫಸ್ಟ್ಕನ್ನ ನಂಗೆ ಸೆಕೆಂಡ್ ಚೆಂದ ಬಂದದ, ಯಾಕಂದ್ರೆ ಯಾವತ್ತು ಭೀ ನಾವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋಗ್ಲಿ ಫಸ್ಟ್ ಒನ್ ಅಷ್ಟೊಂದು ಚೆಂದ ಬರಲ್ಲ. ಹಾಗಾಗಿ ಇನ್ನು ಸೆಕೆಂಡ್ ಒನ್ ಮಾಡೀನಲ್ವ, ನಮ್ಮ ಮಕ್ಳಿಗೆ ಇಬ್ಬರು ಉಳ್ಳ ಕೊಟ್ಟರೆ ಆಯಿತು. ಅಮ್ಮು ಟಿ ವಿ ನೋಡ್ಲತ್ತಾಳ, ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು, ಅಂದ್ರೆ ಹೋಮ್ವರ್ಕ್ ಅಂದರೆ ಎಕ್ಸಾಮ್ಸ್ ಆವಾಕಿ, ಹಾಗಾಗಿ ಸಂಡೇ ಇದ್ರ ಬೇಕೀಗ ಬರ್ಸೀನಿ. ಇನ್ನು ಮೊಸರು ಪ್ಯಾಕೆಟ್ ಇತ್ತು ಅಂದನಲ್ವ, ಇನ್ನು ಒಂದು ಬಟ್ಲಾಗ ಮೊಸರು ಮತ್ತು ಶೇಂಗಾ ಚಟ್ನಿ ಇತ್ತು. ನಾನು ಊರ್ಲಿಂದ ಕುಟ್ಕೊಂಬಂದಿದ್ದು ಫ್ರಿಜ್ನಾಗ ಇಟ್ಟಿದ್ದೆ. ನಂಗೆ ಯಾವಾಗಾರ ತಿನ್ಬೇಕು ಅನ್ನಿಸ್ತು ಅಂದ್ರೆ ತೊಗೊಂಡು ತಿಂತೇವೆ. ಇದ್ರ ಕೂಡ ನಾನು ಚಟ್ನಿ ಅದು ಏನೂ ಮಾಡಿಲ್ಲ, ಚಟ್ನಿ ಇಲ್ಲ, ಒಂದೇನಂತಾರೆ ಗ್ರೀನ್ ಚಟ್ನಿ ಭೀ ತಿಂತಾರೆ, ಹಾಗಾಗಿ ಅದು ಮಾಡಿಲ್ಲ, ಏನೂ ಮಾಡಿಲ್ಲ, ಪಲ್ಯ ಮಾಡಿಲ್ಲ, ಏನೂ ಮಾಡಿಲ್ಲ. ಆಲ್ರೆಡಿ ಅದರೊಳಗೆ ಆಲೂ ಸ್ಟಫಿಂಗ್ ಅದ, ಯಾವ ಥರ ಹೊಂಟದ ನೋಡ್ತಿರಲ್ವ ಹೋಗಿ. ಇನ್ನು ಈ ಕಡೆ ಫಸ್ಟ್ ಬೈಟ್ ಅಲ್ವ, ಇನ್ನು ನಮ್ಮ ಮನೆಯವ್ರು ತಿಲ್ಲತ್ತಾರ, ಯಾಕಂದ್ರೆ ಫಸ್ಟ್ ಅಲ್ಲಿ ನಾವು ಮಕ್ಳಿಗೆ ಇಬ್ಬರಿಗೆ ಏನೂ ಕೊಡಲ್ಲ. ಹಾಗಾಗಿ ಈಗ ಆಕಿಗಂತ ಸ್ಲೋ ಮಾಡಿರಿ ಗ್ಯಾಸ್. ನೋಡೋ ಹೆಂಗದ, ಖಾರ ಇಲ್ಲ, ಸೂಪರ್ ಅದ, ತೋರಿಸ್ಬೇಕು. ಇನ್ನೊಂದು ತಿನ್ಸಿ, ಖಾರ ಹಚ್ಚಿಲ್ಲ ಅಂತ ನೀವು, ಚಟ್ನಿ ಹಚ್ಚಿಲ್ಲ ಅಂತ. ಸೂಪರ್ ಅದ, ಚಂದದ, ಫೋನಿಗೆ ನೋಡ್ಕೊತ ಹೇಳ್ಬೇಕು ಸೂಪರ್ ಅಂತ. ತಿನ್ನು, ಇನ್ನೊಂದು ತಿನ್ನಿಸ್ರಿ, ಇನ್ನೊಂದು ತಿನ್ನಿಸ್ರಿ.
ಇನ್ನು ಆಲೂ ಪರೋಟ ಅಂತೂ ನಮ್ಮ ಜಾನುಗೆ ಭೀ ಇಷ್ಟ ಆಗಿತ್ತು. ಅದ್ರ ಕೂಡ ಶೇಂಗಾ ಚಟ್ನಿ ಮೊಸರು ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸು. ಇನ್ನು ಅವತ್ತಂತೂ ಫುಲ್ ಹೊಟ್ಟೆ ಫುಲ್ಲು ತಿಂದೇವು ಅಂತ ತಿಳ್ಕೊರಿ. ಆಲೂ ಪರೋಟ ಫಸ್ಟ್ ಟೈಮ್ ಮಾಡೀನಿ, ಅಂದ್ರೂ ಭೀ ಚೆಂದ ಆಗ್ಯವು. ಖಾರ ಉಪ್ಪು ಮಸಾಲೆ ಎಲ್ಲ ಸೂಪರ್ ಬಿದ್ದಿತ್ತು. ಹಾಗೆ ನಾನು ಟೇಸ್ಟ್ ಮಾಡವಂತ ನೋಡ್ಲತ್ತಿದ್ದ. ಆ್ಯಕ್ಚುಲಿ ಅಮ್ಮಗೂ ಒಯ್ದು ಕೊಡಬೇಕಲ್ವ, ಹಾಗಾಗಿ ನಾನು ನೋಡ್ಬೇಕಂದಿದ್ದ, ನೋಡ್ಲತ್ತಿದ್ದ ಟೇಸ್ಟು. ಇನ್ನು ಏನಪ್ಪ ಅಂದ್ರೆ ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಖಾರ ಕಮ್ಮಿ ಆಗ್ಯದಂತ, ಬಟ್ ಮಕ್ಕಳಿಗೆ ಖಾರ ಜಾಸ್ತಿ ಆಯ್ತದಂತ ನಾನು ಕಮ್ಮಿ ಹಾಕಿದ್ದೆ. ಹಾಗಾಗಿ ಅವ್ರಿಗೆ ಮಾಡಿಕೊಟ್ಟಿದ್ಮೇಲೆ ಒಂದೆರಡು ಮಾಡಿಕೊಡ್ತೀನಿ, ನಾನು ನಿಮ್ಗೆ ಮತ್ತೆ ಖಾರದ್ದು ಮಾಡ್ತೀನಿ ಅಂತಂದು ಅಂದಿದ್ದ. ಬಟ್ ಏನಿಲ್ಲ, ಮನೆಯವರು ಇಲ್ಲ ಚೆಂದಾಗ್ಯದೆ ಇಷ್ಟೇ ಸಾಕಂದರು. ಇನ್ನು ಇವತ್ತಿನ ರೆಸಿಪಿ ಆಲೂ ಪರೋಟ ರೆಸಿಪಿ ನಿಮಗೆಲ್ಲ ಹೆಂಗೆ ಇಷ್ಟ ಆಗ್ಯದ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿರಿ. ಇನ್ನು ನೀವು ಭೀ ಒಂದು ಸರ್ತಿ ಮನ್ಯಾಗ ಮಾಡಿ ನೋಡಿರಿ ಫ್ರೆಂಡ್ಸ್, ಸೂಪರ್ ಇರ್ತದೆ. ಇನ್ನು ನಾನು ಇದೇ ಸ್ಟಫಿಂಗು ಹಾಗೆ ಇಟ್ಟು ಮುಂಚೆ ನಮಗೆ ಭೀ ಪರೋಟ ಮಾಡಿಕೊಟ್ಟಿನಿ, ಹಾಗಾಗಿ ಹೇಳತ್ತೀನಿ ಸೂಪರ್ ಕಾಂಬಿನೇಷನು.